ನೋಡಿ ನಮ್ಮ ಮಾವ 10 ರೂಪಾಯಿ ಇಸ್ಕೊಂಡು ಕೊಡ್ಸೋದು. ಬಿಸಿಲಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ. ನಮ್ಮ ಬಾವ ದೇವ್ರ ಥರ ಕಾರಕ್ಕೆ ಬಂದವರು. ತಾತ ಸುಡ್ತಿದ್ದಾರೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನು ಈ ವಿಡಿಯೋ ಏನು ಅಂತ ಅಂದರೆ, ನಾನು ಊರಿಗೆ ಹೋಗಿದ್ದೆ. ನಮ್ಮ ಅಜ್ಜಿಯವ್ರ ಊರಲ್ಲಿ ಊರಬ್ಬ ಇತ್ತು, ಸೊ ಅದಕ್ಕೋಸ್ಕರ ನಾನು ಊರಿಗೆ ಹೋಗಿದ್ದೆ. ಇನ್ನು ಅವತ್ತೇ ನಮ್ಮ ಅಣ್ಣಂದು ಮತ್ತು ನನ್ನ ತಮ್ಮಂದು ಬರ್ಡೇ ಇತ್ತು. ಕೇಕ್ ಕೂಡ ತಗೊಂಡು ಹೋದೆ. ಗೈಸ್ ನೋಡಿ, ನಮ್ಮ ಅಜ್ಜಿ ನೈಲ್ ಎಕ್ಸ್ಟೆನ್ಷನ್ಸ್. ಇನ್ನು ಆವಾಗಲೇ ಹೇಳಿದೆ ಅಲ್ವಾ ಸ್ಟಾರ್ಟಿಂಗಲ್ಲಿ, ನಮ್ಮ ಅಣ್ಣಂದು ಮತ್ತು ನನ್ನ ತಮ್ಮಂದು ಬರ್ಡೇ ಇದೆ ಅಂತ. ಇಬ್ಬರದು ಒಂದೇ ದಿನ ಬರ್ಡೇ. ಸೊ ಹಂಗಾಗಿ ನೈಟು ಮಿಡ್ನೈಟಲ್ಲಿ ಸೆಲೆಬ್ರೇಷನ್ ಮಾಡ್ತಿದ್ವಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ. ಇನ್ನು ಇಲ್ಲಿ ಬ್ಲಾಸ್ಟ್ ಹೊಡೆದ್ರೆ ಅಂದು ಕೇಕ್ ಮೇಲೇ ಬಿದ್ದೋಗ್ಬಿಡ್ತು. ನಮ್ಮ ಅಣ್ಣಂದು ನನ್ನ ತಮ್ಮನ ಬರ್ಡೇ ದಿನಾನೇ ಊರಲ್ಲಿ ಹಬ್ಬ. ಎಲ್ಲರೂ ಫ್ಯಾಮ್ಲಿ ಎಲ್ಲ ಗ್ಯಾದರ್ ಆಗಿದ್ವಿ. ಎಲ್ಲರ ಜೊತೆ ಸೆಲೆಬ್ರೇಟ್ ಮಾಡಿದ್ದಂದು ತುಂಬ ಹ್ಯಾಪಿ ಫೀಲ್ ಆಯಿತು. ಇನ್ನು ಗಿಫ್ಟ್ ವಿಚಾರಕ್ಕೆ ಬಂದರೆ, ಅಣ್ಣು ಗೊತ್ತಿಲ್ಲದೇ ಬ್ಯಾಸ್ಲೆಟ್ ತಂದಿದ್ರು, ಬೆಳ್ಳಿದು. ಇನ್ನು ಸರ್ಪ್ರೈಸಾಗಿ ಗಿಫ್ಟ್ ಮಾಡಿದ್ರು. ನಮ್ಮ ಅಣ್ಣ ಶಾಕ್ ಆದರು, ಅಮ್ಮ ಬೆಳ್ಳಿ ತಂದಿದ್ದಾರ ಅಂತ. ಇನ್ನು ನನ್ನ ತಮ್ಮಂಗೆ ಅಮ್ಮ ಹೊಸ ಬಟ್ಟೆ ತಂದಿದ್ರು. ಇನ್ನು ಅವ್ನು ಹೊಸ ಬಟ್ಟೆ ಹಾಕ್ಕೊಂಡೆ ಕೇಕ್ ಕಟ್ ಮಾಡ್ದೆ. ತುಂಬ ಹ್ಯಾಪಿ ಫೀಲ್ ಆಯಿತು. ಈ ಥರ ಫ್ಯಾಮ್ಲಿ ಎಲ್ಲ ಸೇರಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ಇನ್ನು ಬರ್ಡೇ ಸೆಲೆಬ್ರೇಷನ್ ಆದಮೇಲೆ ಮಾರ್ನಿಂಗು ಹಬ್ಬ ಇತ್ತಲ್ವ, ಸೊ ಅದಕ್ಕೋಸ್ಕರ ಆರತಿಗೋಸ್ಕರ ಎಲ್ಲ ರೆಡಿ ಮಾಡ್ತಿದ್ರು. ಇನ್ನು ಮಾರ್ನಿಂಗ್ ವ್ಯೂ ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಎಲ್ಲ ಟೆರೆಸ್ ಮೇಲೆ ಮಲ್ಕೊಂಡಿದ್ವಿ. ನೋಡಿ, ಕೋಳಿ ಇಟ್ಕೊ ಬರ್ತಿದ್ದಾನೆ. ಸ್ಟಿಕ್ಕರ್ ಒಂದು ಇಟ್ಕೊಂಡ್ರೆ ಮುಗೀತು. ತುಂಬ ಬಿಸಿಲು ಇದೆ. ನಮ್ಮ ಅಕ್ಕ, ಬಾವ, ಇನ್ನೊಬ್ರು ಬಾವ, ನಮ್ಮ ಅಕ್ಕ. ಹಾಯ್, ನಮ್ಮ ಅಜ್ಜಿ ಗಾಯ್ಸ್, ನನ್ನ ಬಂಗಾರ. ಹಾಯ್ ಗೈಸ್, ಇವತ್ತು ನಮ್ಮ ಅಣ್ಣನ ಬರ್ತಾರೆ. ಎಲ್ಲರೂ ವಿಶ್ ಮಾಡಿ ಹ್ಯಾಪಿ ಬರ್ಡೇ ಅಂತ. ಹ್ಯಾಪಿ ಬರ್ಡೇ ನನ್ನ ಮಕ್ಕಳೇ, ಹ್ಯಾಪಿ ಬರ್ಡೇ ಅಮ್ಮಯ್ಯ. ನೀವೆಲ್ಲ ವಿಶ್ ಮಾಡಿ ಗೈಸ್. ಇನ್ನು ಹಾಗೆ ಮಾರ್ನಿಂಗ್ ಬೇಗ ಎದ್ದು ರೆಡಿಯಾಗಿ ಟಿಫನ್ ಮಾಡ್ತಿದ್ವಿ. ಯಾಕಂದರೆ ಇನ್ನು ಮಧ್ಯಾಹ್ನ ಬರೋದು ತುಂಬ ಲೇಟ್ ಆಗುತ್ತಲ್ವ, ನಾನ್ ವೆಜ್ ಎಲ್ಲ ಆಗೋದು ಅಂತ ಟಿಫನ್ ಮಾಡ್ತಿದ್ವಿ. ಆರತಿ ಬಂದು ನನ್ನ ತಂಗಿನೇ ಎತ್ಕೊಳ್ತಿದ್ವಿ. ದೇವಸ್ಥಾನದ ಹತ್ರ ತುಂಬ ದೂರ ಇದೆ, 1/2 ಕಿಲೋಮೀಟರ್ ಮೇಲೇನೆ ಇದೆ. ಹೋಗ್ತಿದ್ವಿ ಎಲ್ಲ. ಎಸ್ ಗಾಯ್ಸ್, ಬಂದಿದ್ದೀವಿ. ಆರತಿ ಎತ್ಕೊಂಡೆಲ್ಲ ಇವಾಗ ಇಲ್ಲಿ ಆಂಜನೇಯ ಟೆಂಪಲ್ ಹತ್ರ ಬಂದು ಆಮೇಲೆ ಮಾರಮ್ಮ ದೇವಸ್ಥಾನದ ಹತ್ರ ಹೋಗೋದು. ಬಟ್ ಇನ್ನೂ ಟೆಂಪಲ್ ಕನ್ಸ್ಟ್ರಕ್ಷನ್ ನಡೀತಿದೆ ನೋಡಿ. ಈ ಬಿಸಿಲು ಇನ್ನೂ 1/2 ಕಿಲೋಮೀಟರ್ ನಡಿಬೇಕು, ಹೋಗೋಕ್ಕಾಗ್ತಿಲ್ಲ. ಸೊ ನಾನು ಇಲ್ಲಿ ಕುತ್ಕೊಬಿಟ್ಟಿದ್ದೀನಿ. ಅವರೆಲ್ಲ ನಿಂತವ್ರು ಪಾಪ. ಬಿಸಿಲು ಹೆಂಗಿದೆ? ತುಂಬ ಇದೆ ಗಾಯ್ಸ್ ಬಿಸಿಲು. ನಡೆಯೋಕ್ಕಾಗ್ತಿಲ್ಲ ಗೊತ್ತಾ. ಬಿಸಿಲಲ್ಲಿ ನಡೆಯೋಕ್ಕಾಗ್ತಿರ್ಲಿಲ್ಲ. ನಮ್ಮ ಬಾವ ದೇವ್ರ ಥರ ಕಾರಕ್ಕೆ ಬಂದವ್ರಿ. ಗಾಯ್ಸ್ ನೋಡಿ, ನಮ್ಮ ಬಾವ 10 ರೂಪಾಯಿ ಇಸ್ಕೊಂಡು ಕೊಡ್ಸೋದು. ಮಾಡಿಸ್ಕೊಂಡೆ ಪಾರ್ಟಿಯಲ್ಲಿ. ಇವಾಗ ಅಲ್ಲಿ ಮರಿ ಹೊಡಿಸಿಲ್ವೇ, ನಮ್ಮ ಸೊಸೆ ಐಸ್ಕೊಂಡ್ಸಾಳೆ. ಎಲ್ಲ ತಿಂದ್ಬಿಟ್ಟು ಎಂಟಿ ಕಪ್ ಕೊಟ್ಟಾಳೆ. ನಮ್ಮ ಮರಿ ತಲೆ ಬಾಡಿ ಸಪ್ರೇಟ್ ಆಗಿಬಿಟ್ಟೈತೆ. ಈ ಬಿಸಿಲಲ್ಲಿ ನಡ್ಕೊಂಡು ಹೋಗ್ತಿದೀವಿ. ಹೆಂಗಿತ್ತು ಅಕ್ಕ? ಸೂಪರ್. ಬಿಸಿಲು ಹಂಗೆ ಇದೆ. ಹೌದು ಗೈಸ್, ಮುಗಿದೆಲ್ಲ, ಮನೆಗೆ ಹೋಗ್ತಿದ್ವಿ. ತುಂಬ ಬಿಸಿಲಿದೆ ಗೊತ್ತಾ. ನಮ್ಮಮ್ಮ ಅಂತೂ ಕಾಮಿಡಿಯಾಗಿ ನಿಂತವ್ರೆ. ತುಂಬ ಬಿಸಿಲು ನಡಿಬೇಕಂದ್ರೆ ದೇವರೇ ಕಾಣಿಸ್ತವ್ರೆ. ಡ್ರೆಸ್ ಚೇಂಜ್ ಮಾಡ್ಕೊಬಂದೆ ನಾನು. ಮೇಕೆ ತಲೆ ನಮ್ಮ ತಾತ ಸುಡ್ತಿದ್ದಾರೆ. ಗೈಸ್ ಚಿಕನ್ ಮಾಡ್ತಿದ್ದಾರೆ ಇವರೇ. ಬಟ್ ಮಟನ್ ಚಿಕನ್ ಅಲ್ಲ. ಇದು ಯಾರಿಗಾರು ನೆನಪಿದೆಯಾ? ಕೋಳಿ ಹುಂಜ ಆಟ ಅಂತ ಹೇಳ್ತೀನಿ ನೋಡು. ನೋಡಿ, ನಾನೇ ವಿನ್ನಾದೆ, ಅವನು ಹೋದ. ಈ ಸೀಸನಲ್ಲಿ ಇವಾಗೆಲ್ಲ ಈ ಥರ ಫ್ಲವರ್ಸ್ ನೋಡಿರ್ತೀರ, ಇದರಲ್ಲಿರುತ್ತೆ. ಆಮೇಲೆ ಅದಕ್ಕಿಂತ ಇನ್ನೊಂದು ಇರುತ್ತೆ, ಅವನು ತಂದಿಲ್ಲ ಅದನ್ನು. ಈ ಥರ ಹಿಂಗೆ, ಇದರಲ್ಲಿ ತೆಗೆದ್ರೆ ಸಿಗುತ್ತೆ. ಹಿಂಗೆ ತಗೊಂಡು ಹಿಂಗೆ ಆಡಿದ್ರೆ ಹೋಯ್ತು ಕೋಳಿ ಹುಂಜ ಆಟ. ಇದರಲ್ಲಿ
ಈ ಥರ ಆಟ ಯಾರ್ಯಾರು ಆಡಿದ್ದೀರಾ ಚಿಕ್ಕ ವಯಸ್ಸಲ್ಲೇ ಅಂತ ನನಗೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮರಿಬೇಡಿ. ಪಾರ್ಲರ್ಗೆಲ್ಲ ಹೋಗಿ ಏನು ನೈಲ್ಸ್ ಎಲ್ಲ ಹಾಕ್ಸ್ಕೊಳ್ತೀರಾ? ಅಂದರೆ ನೈಲ್ ಎಕ್ಸ್ಟೆನ್ಷನ್ ಅಲ್ಲ, ನೋಡಿ ನೋಡಿ, ಚೀಪ್ ಆ್ಯಂಡ್ ಬೆಸ್ಟ್. ನೋಡು, ನಾನು ನನ್ನ ತಮ್ಮ ಇಬ್ಬರು ಇಟ್ಕೊಂಡಿದ್ವಿ. ಗೈಸ್, ಇದು ಫ್ಲವರ್ ಇದೆ ಅಲ್ವಾ, ಇದರಲ್ಲಿ ಈಗ ಕಾಣಿಸ್ತಾ ಇತ್ತಲ್ವಾ, ಇದನ್ನು ಯಾರು ತಿಂದಿದ್ದೀರಾ? ನಾನು ತಿಂತೀನಿ ಗೊತ್ತಾ, ಚಿಕ್ಕ ವಯಸ್ಸಲ್ಲೂ ತಿಂತಿದೆ, ಇವಾಗಲೂ ತಿಂತೀನಿ ನೋಡಿ. ಇದೇನು ಹಿಂಗಿದೆ ಅನ್ಬೇಡಿ, ನಿಜ ಚೆನ್ನಾಗಿರುತ್ತೆ. ಒಂದ್ಸತಿ ನೀವು ಕೂಡ ಟ್ರೈ ಮಾಡಿ. ಇದು ಚೆನ್ನಾಗಿರಲ್ಲ, ಮಚ್ಚೆ ಮಚ್ಚೆ ಬಂದಿದೆ ಅಲ್ವಾ, ಅದು ಮಾತ್ರ ಚೆನ್ನಾಗಿರುತ್ತೆ. ಹಾಯ್ ಫ್ರೆಂಡ್ಸ್, ಮಟನ್ ತಿಂದ್ವಿ, ಚಿಕನ್ ತಿಂದ್ವಿ, ಎಲೆ ಅಡಿಕೆ ಹಾಕೊಂಡಿದ್ವಿ. ಕೆಂಪಗಾಗಿಲ್ಲ, ಅವರಿಂದಾನೆ ಕೆಂಪಗಾಗೇ ಇಲ್ಲ ಅದು. ನಮ್ಮ ಅಜ್ಜಿ ನೋಡಿ ಹೀರೋಯಿನ್ನು ಆಗ್ತಿದೆ ಗೈಸ್ ನೋಡಿ. ಗೈಸ್ ನೋಡಿ, ಅಲ್ಲಿ ನನ್ನ ತಂಗಿ ನೀರು ಹಾಕ್ತಾವಳ, ಅದಕ್ಕೆ ನಮ್ಮ ಅಣ್ಣ ನನ್ನ ತಂಗಿಗೆ ನೀರು ಹಾಕ್ತಿದ್ದಾರೆ. ನಿನ್ನ ಸೊಸೆ ಆಗ್ಬೇಕು ಅದಕ್ಕೆ. ನಾನ್ ವೆಜ್ ತಿಂದು ನನ್ನ ತಮ್ಮ ಮತ್ತು ನಮ್ಮ ಅಣ್ಣ ಎಲ್ಲರೂ ಕ್ರಿಕೆಟ್ ಆಡ್ತಿದ್ದಾರೆ. ವಾವ್, 6 ಕ್ಯಾಚ್ ಹಿಡಿದ್ಬಿಟ್ಟ. ಕ್ಯಾಚ್ ಹಿಡ್ದ, ಹಾದಿ ಹೊಡ್ದ ನಮ್ಮಣ್ಣ. ಅಷ್ಟೇ ಗೈಸ್. ಮಧ್ಯಾಹ್ನ ನಾನ್ ವೆಜ್ ತಿಂದ್ಕೊಂಡು ಈವ್ನಿಂಗ್ ತೋಟಕ್ಕೆ ಹೋಗಿದ್ವಿ. ಅಮ್ಮ ಅವ್ರದ್ದು ತೆಂಗಿನಕಾಯಿ ಹಾಕಿದ್ದಾರೆ, ಇನ್ನೂ ಬಂದಿಲ್ಲ. ಇದೆಲ್ಲ ನಮ್ಮ ಮಾವ ಅವ್ರದ್ದು. ನನ್ನ ತಮ್ಮ ಮಲಿಕೊಂಡ್ಬಿಟ್ಟಿರು. ಅಪ್ಪು ಅಪ್ಪು ಟಯರ್ಡ್ ಆಗೋಯ್ತಾ? ಹಾಯ್ ಗೈಸ್, ಇವತ್ತು ಇವನ್ ಬರ್ಡೇ ಎಲ್ಲ ವಿಶ್ ಮಾಡಿ. ಹ್ಯಾಪಿ ಬರ್ಡೇ ಅಪ್ಪು ಅನ್ನಿ. ಹಳ್ಳಿಯಲ್ಲಿ ಇರೋಕ್ಕೆ ಇಷ್ಟನೋ ಸಿಟಿಯಲ್ಲಿ ಇರೋಕ್ಕೆ ಇಷ್ಟನೋ? ಹಳ್ಳಿಯಲ್ಲಿ ಇರೋಕ್ಕೆ ಇಷ್ಟ. ಯಾಕೆ? ಯಾಕಂದ್ರೆ ಇಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ಸಿಟಿ ಫುಲ್ ನೇಚರ್ ಎಲ್ಲ. ಹೌದಾ ಅಪ್ಪು, ನಿನಗೆ? ನನಗೂ ಹಳ್ಳಿ. ಅಲ್ಲಿ ಯಾಕೆ? ಯಾಕಂದ್ರೆ ಇಲ್ಲೆಲ್ಲ ಚೆನ್ನಾಗಿರುತ್ತೆ, ಸಿಟಿಯಲ್ಲಿ ಚೆನ್ನಾಗಿರಲ್ವಾ? ಅವ್ರ ತೋಟಕ್ಕೆ ಬಂದಿದ್ದೀವಿ, ಮಲ್ಲಿಗೆ ಹೂವು ಕಿತ್ಕೊಳ್ಳೋಣ ಅಂತ. ತೋರಿಸ್ತೀನಿ ರೀ, ಎಷ್ಟು ಚೆನ್ನಾಗಿದ್ದಾವೆ ಮಲ್ಲಿಗೆ ಹೂವು. ನಮ್ಮ ಆಂಟಿ ಅವ್ರದ್ದು ಕಿತ್ಕೊಳ್ಳೋಣ ಅಂತ ಬಂದಿದ್ದೀವಿ ನಾವು. ಕೇಳ್ತಾವ್ರಲ್ಲಿ, ಅಲ್ಲಿ ನಮ್ಮ ಆಂಟಿ ಕೇಳ್ತಾವ್ರೆ. ಈಗ ಬಾಯ್ ಗಾಯ್ಸ್, ನಾನು ಬೆಂಗಳೂರಿಗೆ ಬರ್ತಿದ್ದೀನಿ. ನಮ್ಮ